ವೈದ್ಯೋ ನಾರಾಯಣ ಹರಿ ಈಗ ಹೊರಟು ಹೋಗಿ ಅವರವರ ವೈಯಕ್ತಿಕವಾಗಿ ಏನೇ ಬಂದರೂ ಕೂಡ ಅವರು ಯಾರು ಕೂಡ ಯಾರನ್ನು ರಕ್ಷಣೆ ಮಾಡೋದಿಲ್ಲ, ಬಟ್ ಸಾಯಿಸೋ ಮಟ್ಟಕ್ಕೂ ಹೋಗ್ತಾರೆ ಅನ್ನೋದಕ್ಕೆ ಈ ಕೇಸ್ ಇವತ್ತು ಪ್ರೂವ್ ಆಗ್ತಾ ಇದೆ. ಯಾಕೆ ಅಂತಂದರೆ ಕಳೆದ ವರ್ಷ ಮದುವೆ ಆದರೂ ಈ ವರ್ಷದಲ್ಲಿ ಸಾಯಿಸಿಬಿಟ್ಟ. ಅದು ಗೊತ್ತಾಗಿದ್ದು FSLನಿಂದ. ನಾನು ಎಷ್ಟೇ ಪಾರಾಗಬಹುದು ಕೊಲೆ ಮಾಡಿ ಅಂತ ಅಂದ್ಕೊಂಡ್ರೆ ತಗಲಾಕೊಳ್ಳೋದಂತೂ ಗ್ಯಾರಂಟಿ. ಮಾಡಿದ್ದುಣ್ಣೋ ಮಹಾರಾಯ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮಾಡಿರುವಂಥ ಕರ್ಮಕ್ಕೆ ಮುಂದಿನ ಜನ್ಮ ಅಲ್ಲ, ಇದೇ ಜನ್ಮದಲ್ಲೇ ಅನುಭವಿಸಬೇಕಾಗತ್ತೆ ಅಂತ ಹೇಳಿ. ಅದು ಈ ರಿಪೋರ್ಟ್ನಲ್ಲಿದೆ ನೋಡಿ. ಅನಸ್ತೇಶಿಯಾ ಕೊಟ್ಟು ವೈದ್ಯ ಪತ್ನಿ ಮರ್ಡರ್. ಪತ್ನಿಯನ್ನೇ ಕೊಂದ ವಿಕ್ಟೋರಿಯಾ ಆಸ್ಪತ್ರೆ ಸರ್ಜನ್. ಕೊಲೆಯಾದ 6 ತಿಂಗಳ ಬಳಿಕ ಬಯಲಾದ ಸತ್ಯ. ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿದೆ. ಆದರೆ ಇಲ್ಲೊಬ್ಬ ಡಾಕ್ಟರ್ ವೈದ್ಯೆಯಾಗಿದ್ದ ತನ್ನ ಹೆಂಡತಿಯನ್ನೇ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಅನಸ್ತೇಶಿಯಾ ಕೊಟ್ಟು ಹತ್ಯೆ ಮಾಡಿದ್ದಾನೆ. ತನ್ನ ವೈದ್ಯಕೀಯ ಜ್ಞಾನವನ್ನ ಬಳಸಿ ಹೆಂಡತಿಯನ್ನ ಕ್ರೂರವಾಗಿ ಕೊಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. UDR ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು FSL ವರದಿ ನೋಡಿ ಬಿಗ್ ಶಾಕ್ ಆಗಿದ್ದಾರೆ. ಹೌದು, ಈ ಫೋಟೋದಲ್ಲಿ ಮುದ್ದಾಗಿ ಕಾಣಿಸ್ತಾ ಇರುವ ಈಕೆಯೇ ಡಾಕ್ಟರ್ ಕೃತಿಕಾ ರೆಡ್ಡಿ. ನೋಡೋಕೆ ಏನೋ ಗೊತ್ತಿಲ್ಲದವನಂತಿರೋ ಈತನೇ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಮದುವೆಯಾದ 11 ತಿಂಗಳಿಗೆ ಪತ್ನಿಯನ್ನ ಕೊಂದ ಕೀಚಕ. ಡಾಕ್ಟರ್ ಕೃತಿಕಾ ರೆಡ್ಡಿ ಅಜೀರ್ಣ ಸೇರಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರಂತೆ. ಈ ವಿಷಯ ತಿಳಿಸದೆ ಮಹೇಂದ್ರ ರೆಡ್ಡಿಗೆ ಪೋಷಕರು ವಿವಾಹ ಮಾಡಿಸಿದ್ರು. ಇದರಿಂದ ಬೇಸತ್ತು ಹೋಗಿದ್ದ ಆತ ಕೃತಿಕಾ ಕೊಲೆಗೆ ಪ್ಲಾನ್ ಮಾಡಿದ್ದ. ಪತ್ನಿ ತನ್ನ ತಂದೆ ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿದ್ದ ವೇಳೆ IV ಇಂಜೆಕ್ಷನ್ ಕೊಟ್ಟಿದ್ದ. ತೀವ್ರ ಅಸ್ವಸ್ಥರಾಗಿದ್ದ ಕೃತಿಕಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಮಾರ್ಗದ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿದ್ರು. ಅದೇ ಆತನ ಪಾಲಿಗೆ ವರವಾಗಿತ್ತು. ಆದರೆ ಅದು ಬಹಳ ದಿನ ನಡೆಯಲಿಲ್ಲ. ಮೊದಲಿಗೆ ಘಟನೆ ಸಂಬಂಧ ಯಾರೂ ದೂರು ನೀಡಿರಲಿಲ್ಲ. UDR ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಪೋಸ್ಟ್ ಮಾರ್ಟಮ್ ನಡೆಸಿ FSLಗೆ ಕಳುಹಿಸಿದ್ರು. ಬರೋಬ್ಬರಿ 6 ತಿಂಗಳ ಬಳಿಕ ವರದಿ ಬಂದಿದೆ. ರಿಪೋರ್ಟ್ ನೋಡಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಇದು ಸಹಜ ಸಾವಲ್ಲ, ಕೊಲೆ ಎಂಬುದು ವರದಿಯಲ್ಲಿ ಬಯಲಾಗಿದೆ. ಇದೀಗ ಆರೋಪಿ ಗಂಡನನ್ನ ನಿನ್ನೆ ಉಡುಪಿಯಲ್ಲಿ ಬಂಧಿಸಲಾಗಿದೆ. ನಮಗೆ FSL ರಿಪೋರ್ಟ್ ಬಂದಿದೆ. FSL ರಿಪೋರ್ಟ್ ಆಧಾರ ಮೇಲೆ ಯಾರು ಸಪೋಸ್ ಕೊಡ್ದಿದ್ರು ಕೂಡ ನಾವು ಸುಮೋಟೋ ತಗೊಳ್ತಿದ್ವಿ. ಮೋಟಿವ್ ಆಫ್ ಮರ್ಡರ್ ಈಗ ತಕ್ಷಣ ಗೊತ್ತಾಗಲ್ಲ, ಬಟ್ ಕೆಲವು ವಿಷಯ ನಮಗೆ ಗೊತ್ತಾಗಿದೆ. ಈಗ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಿಂಗಲ್ಲ ಈಗ ಹೇಳೋದಿಲ್ಲ, ಯಾಕೆಂದರೆ ಅದು ಸಬ್ಜೆಕ್ಟ್ ಆಫ್ ಇದು ಆಗುತ್ತೆ. ಇದು ಎವಿಡೆನ್ಸ್ ಹೇಳಿದ್ದೀನಿ, ಬಟ್ ಇದರಲ್ಲಿ ಕೆಲವು ಮಾಹಿತಿ ನಮಗೆ ಬಂದಿದೆ. ಅದರ ಮೇಲೆ ನಮ್ಮ ಆ್ಯಸ್ ಆಫ್ ನಾವು ಅವ್ರಿಗೆ ನಾವು, ಯಾಕೆಂದರೆ ಮೇನ್ ಅವ್ರು ಕರ್ಕೊಂಡು ಬಂದು ಅಲ್ಲಿ ಹಾಸ್ಪಿಟಲ್ಗೆ, ಯಾವುದು ಫಸ್ಟ್ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಬರುವಾಗ ಅವರು ಮಾತ್ರ ಇದ್ದರು. ಮತ್ತು ಗಂಡ ಹೆಂಡತಿ ಇದು ಇದೆ. ಅವರು ಯಾರ ಮೇಲೆ ಯಾರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ಮತ್ತು ಡೀಟೇಲ್ ಆಗಿ ಏನು ಹೇಳಲಿಲ್ಲ. ಸೊ ಸದ್ಯಕ್ಕೆ ಅವ್ರದ್ದು ಇನ್ನೂ ಬೇರೆ ಅವ್ರದ್ದು ಕೈವಾಡಿದ್ರೆ ಖಂಡಿತ ಅವ್ರ ಬಗ್ಗೆ ಆಕ್ಷನ್ ಆಗುತ್ತೆ. ಮದುವೆಯಾದ 11 ತಿಂಗಳಿಗೆ ಮಗಳ ಕೊಲೆ. ಅಳಿಯ ಈ ಕೆಲಸ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ. ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಶಿಕ್ಷೆ ಆಗಲೇಬೇಕು. ಇನ್ನು ಘಟನೆ ಸಂಬಂಧ ಕೃತಿಕಾ ತಂದೆ ಮುನಿರೆಡ್ಡಿ ಆಘಾತ ವ್ಯಕ್ತಪಡಿಸಿದ್ದಾರೆ. 2024 ಮೇ 26ರಂದು ಮಹೇಂದ್ರ ರೆಡ್ಡಿ ಜೊತೆ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ವಿ. ವಿವಾಹವಾದ 11 ತಿಂಗಳಿಗೆ ನನ್ನ ಮಗಳ ಕೊಲೆ ಮಾಡಿದ್ದಾನೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಎಂದೇಳ್ತಿದ್ಲು. ಇಂಜೆಕ್ಷನ್ ಕೊಡುವ ನೆಪದಲ್ಲಿ ಅನಸ್ತೇಶಿಯಾ ನೀಡಿ ಮಗಳ ಜೀವ ತೆಗೆದಿದ್ದಾನೆ. ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೃತಿಕಾ ತಂದೆ ಆಗ್ರಹಿಸಿದ್ರು. ಇಲ್ಲ ಅನುಮಾನ ಬರೋ ಥರ ಅವನು ನಡ್ಕೊಂಡು ಇಲ್ಲ. ತುಂಬ ವಿನಯವಾಗಿ, ತುಂಬ ಪ್ರೀತಿ ಜಾಸ್ತಿ ಮಾಡೋ ಥರ ಆ ಥರ ಮಾಡ್ಕೊಂಡಿರೋದ್ರಿಂದ ಯಾರಿಗೂ ಸಂಶಯ ಬರಲಿಲ್ಲ. ಆದರೂ ನಮ್ಮ ಮಗಳಿಗೇನಾದರೂ ಬಂದಿದ್ರೂ ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಕ್ಕಿದ್ರೂ ನಮ್ಗೆ ಹೇಳಿ ತುಂಬ ಏನಾದರೂ ಬೇಜಾರು ಏನಾದರೂ ಬೀಳ್ತಾರೇನೋ, ತಂದೆ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಮದುವೆ ಮಾಡಿ, ಇಷ್ಟೆಲ್ಲ ಓದಿಸಿ ಯಾಕೆ ಅವ್ರಿಗೆ ನೋಯಿಸ್ಬೇಕು, ಏನೋ ಒಂದು ಹೇಳಿದ್ರೆ ಏನೋ ಅವರು ದುಃಖಿಸ್ತಾರೇನೋ ಅನ್ನೋ ಕಾರಣಕ್ಕೆ ಏನಾದರೂ ಹೇಳಿರಬಾರ್ದೇನೋ ಅನಿಸುತ್ತೆ. ಅಸ್ವಸ್ಥ ಪತ್ನಿಗೆ ಚಿಕಿತ್ಸೆ ನೀಡೋ ನೆಪದಲ್ಲಿ ಅನಸ್ತೇಶಿಯಾ. FSL ರಿಪೋರ್ಟ್ನಿಂದ ಬಯಲಾಯಿತು ಸತ್ಯ. ಟ್ರೀಟ್ಮೆಂಟ್ ಕೊಡುವ ನೆಪದಲ್ಲಿ ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟಿದ್ದಾನೆ. ವಿಸೇರಾ ಮಾದರಿ ಪರೀಕ್ಷೆಯಲ್ಲಿ ಕೃತ್ಯ ಬೆಳಕಿಗೆ ಬಂದಿದೆ. ವಿಸೇರಾ ಪರೀಕ್ಷೆ ಅಂದರೆ ಸಾವಿನ ನಿಖರ ಕಾರಣ ಪತ್ತೆಗೆ ದೇಹದ ಒಳಾಂಗಗಳ ಪರೀಕ್ಷೆ ನಡೆಸಲಾಗುತ್ತೆ. ಇದರಲ್ಲಿ ವಿಷ, ಔಷಧಗಳು ಅಥವಾ ಇತರ ಜೀವಾಣುಗಳ ಉಪಸ್ಥಿತಿಯನ್ನ ಪತ್ತೆ ಹಚ್ಚಲಾಗುತ್ತೆ. ಆ ಮೂಲಕ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ ಅಂತ FSL ತಜ್ಞ ಪಣೀಂದ್ರ ತಿಳಿಸಿದ್ದಾರೆ. ರಿಪೋರ್ಟ್ ಬಂದ ನಂತರ ಆ ರಿಪೋರ್ಟ್ ಪ್ರಕಾರ ಅನಸ್ತೇಶಿಯಾ ಕಾಂಟೆಂಟ್ಸು ಅವರ ಒಂದು ಸ್ಯಾಂಪಲಲ್ಲಿ ಇದೆ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ. ಅಂದರೆ ಅನಸ್ತೇಶಿಯಾ ಅನ್ನೋದು ಮೆಡಿಕಲ್ ಗ್ರೇಡ್ ಆಪರೇಷನ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ಅನಸ್ತೇಶಿಯಾ ಓವರ್ಡೋಸ್ ಆಯಿತು ಅಂತ ಕೇಳಿದ್ರೆ
ಅದು ಅಡ್ವರ್ಸ್ ಎಫೆಕ್ಟ್ ಕೂಡ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಅವರ ಒಂದು ಸ್ಯಾಂಪಲ್ ಕಲೆಕ್ಷನಲ್ಲಿ ಅನಸ್ತಿಷಿಯಾ ಕಂಡು ಬಂದಿದ್ದ ಕಾರಣಕ್ಕೋಸ್ಕರ ಅದರಿಂದ ಈ ವ್ಯಕ್ತಿ ಡೆತ್ ಆಗಿರಬಹುದು ಅಂತ ಒಂದು FSL ರಿಪೋರ್ಟು ಕೊಟ್ಟಿದ್ದಾರೆ. ಒಟ್ಟಾರೆ ಸುಂದರವಾಗಿದ್ದ ಕೃತಿಕಾ ಬದುಕಿಗೆ ಕೊಳ್ಳಿ ಇಟ್ಟ ವೈದ್ಯ ಅನೈತಿಕ ಸಂಬಂಧ ಹೊಂದಿದ್ದ. ಇದರಿಂದಲೇ ಈ ಕೃತ್ಯವೆಸಗಿರಬಹುದು ಅಂತ ಶಂಕಿಸಲಾಗಿದೆ. ಪೊಲೀಸರ ತನಿಖೆಯಿಂದ ಮತ್ತಷ್ಟು ಶಾಕಿಂಗ್ ವಿಚಾರ ಹೊರಬರಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.